ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ದಂಗಲ್ ಕೂಡ ನಡೀತಾ ಇದೆ. ಯಾಕಂದರೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಮಾತನಾಡಿದ್ರು ಅಲ್ಲಿಂದ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗುಸುಗುಸು ಬಿಸಿ ಇವೆಲ್ಲವೂ ಕೂಡ ನಡೆದಿದ್ದಾವೆ. ಇದರ ನಡುವೆ ಈಗ ಸಚಿವ KH ಮುನಿಯಪ್ಪ ಅವರು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಬಣದ ಕಣ್ಣು ಕೆಂಪಗಾಗಿಸಿದೆ. ಅಧಿವೇಶನದ ಹೊತ್ತಲ್ಲಿ ಕೈ ನಾಯಕರ ಕುರ್ಚಿ ಕಿತ್ತಾಟ ಬಿಜೆಪಿಗೆ ಅಸ್ತ್ರವಾಗಿ ಸಿಗ್ತಾ ಇದೆ. ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ. ನಾನು ನಿನ್ನೇನು ಕೇಳಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗದ್ದುಗೆ ಏರಿ ಇವತ್ತಿಗೆ ಬರೋಬ್ಬರಿ 567 ದಿನ. ಮೇ 20, 2023ಕ್ಕೆ ಮುಖ್ಯಮಂತ್ರಿಯಾದಾಗಿನಿಂದ ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆಯ ಮಾತಿಗೆ ಕಡಿವಾಣ ಬಿದ್ದಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ದೆಹಲಿಯ ವರಿಷ್ಠರು ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಮಾಡಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಸುದ್ದಿನೂ ಹರಿದಾಡ್ತಿತ್ತು. ಒಪ್ಪಂದ ಆಗಿದೆ ಅನ್ನೋದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಏನ್ ಹೇಳ್ತಾರ ಕೇಳೋದು ನಾವು. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಆದ್ರೆ ಒಪ್ಪಂದ ಆಗಿದೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಬಹಿರಂಗಪಡಿಸಿದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದೆ ಅದಂತ ನಡ್ಕೊಳ್ಳೋದು ನಾವು. ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ. ನಾನು ನಿನ್ನೇನು ಕೇಳಬೇಕು. ಡಿಕೆ ಶಿವಕುಮಾರ್ ಹೇಳ್ದಂಗೆ ಅಧಿಕಾರ ಹಂಚಿಕೆ ಆಗಿರೋದು ನಿಜ ಅನ್ನೋದು ಮುನಿಯಪ್ಪನವರ ವಾದ. ಈಗ ಮುನಿಯಪ್ಪ ಹೇಳಿಕೆ ಕುತೂಹಲ ಕೆರಳಿಸಿದ್ದು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಮುನ್ಸೂಚನೆ ಕೊಟ್ರ ಅನ್ನೋ ಅನುಮಾನ ಮೂಡಿದೆ. ಮುನಿಯಪ್ಪನವರ ಈ ಮಾತಿಗೆ ಇವತ್ತು ಪರಮೇಶ್ವರ್ ರಿಯಾಕ್ಷನ್ ಮಾಡಿ ನೋಡ್ತಾ ಇರಿ ಏನೇನಾಗುತ್ತೆ ಅಂತ ಟ್ವಿಸ್ಟ್ ಅನ್ನ ಕೊಟ್ರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಜೋರಾಗ್ತಿದ್ದಂತೆ ಬಿಜೆಪಿಯ ನಾಯಕರು ಕಾಲಿಡಿಯೋದನ್ನ ಬಿಡ್ಲಿಲ್ಲ. ಬಿಜೆಪಿಯವರದ್ದು 3 ಬಾಗಿಲು ಅಂತಾರೆ, ಆದ್ರೆ ಕಾಂಗ್ರೆಸ್ನವರದ್ದು 3 ಬಾಗಿಲಾಗಿದೆ ಅಂದ್ರು ಅಶೋಕ್. ಸಿಎಂ ಸೀಟಿಗೆ ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ ಅಂದ್ರು ಬೊಮ್ಮಾಯಿ. ಈ ಮಧ್ಯೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಶೋಕ್ ಕೂಡ ಹೊಸ ಬಾಂಬ್ ಬೇರೆ ಹಾಕಿದ್ರು. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕಾಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕಾಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ರಿಯಲ್ ಆಗಿ ನನಗೇನು ಕಾಂಗ್ರೆಸ್ ಪಾರ್ಟಿಗೂ ನಮ್ದೇನು ಇದಿಲ್ಲ, ಅವರ ಇರೋದು. ಆದರೆ ಫಸ್ಟ್ ಪ್ರಿಫರೆನ್ಸ್ ಸಿಗಬೇಕಾಗಿರೋದು ಪರಮೇಶ್ವರ್. ಯಾಕಂದರೆ 2 ಸರಿ ಅಧ್ಯಕ್ಷರಾಗಿದ್ದರು ಅವರು, 2 ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನ್ಯಾಚುರಲ್ ಪ್ರೋಸೆಸ್ ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಸಿಗಬೇಕು. ಮುಖ್ಯಮಂತ್ರಿ ಕುರ್ಚಿಯನ್ನ ಒಂದ್ ಕಡೆ ಕಾಂಗ್ರೆಸ್ನವರೇ ಹಗ್ಗ ಕಟ್ಟಿ ಎಳಿತಾ ಇದ್ರೆ, ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಮುಡಾ ಕೇಸ್ಗೂ ಬಿಜೆಪಿ ನಾಯಕ ಯಡಿಯೂರಪ್ಪನವರು ಟ್ವಿಸ್ಟ್ ಅನ್ನ ಕೊಟ್ರು. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯನವರು ನೋಟಿಸ್ ಕೊಟ್ಟಿದೆ. ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ. ಇದನ್ನ ಹೇಗೆ ಮುಂದುವರಿಸಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಶಾಸಕರು ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ನಾಳೆ ಕೋರ್ ಕಮಿಟಿ ಮೀಟಿಂಗ್ ಈ ಬಗ್ಗೆ ಚರ್ಚೆ ಮಾಡಿ. ಸೋಮವಾರದಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನ ಮುಗಿಯುವವರೆಗೂ ಅಧಿಕಾರ ಹಂಚಿಕೆ ಒಪ್ಪಂದದ ಸುದ್ದಿಗೆ ಬ್ರೇಕ್ ಹಾಕೋಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು ನಿರ್ಧರಿಸಿದ್ದಾರೆ. ಆದರೆ ಬಿಜೆಪಿಯವರು ಇದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಳ್ಳಲು ಅಣಿಯಾಗ್ತಿದ್ದಾರೆ. ನೋಡ್ಬೇಕು ಏನೇನಾಗತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.